ಕಿರಣ್ ರಾಜ್ ಅವರು ಮನಸ್ಸು ಮಾಡಿದ್ರೆ ಸೀರಿಯಲ್ ಅಥವಾ ಸಿನಿಮಾನೇ ಪ್ರೊಡ್ಯೂಸ್ ಮಾಡಬಹುದಿತ್ತು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೊಡ್ಡದಾಗೋದು. ಯಾವ ಹಂತದಲ್ಲಿದೆ ಈಗ ನಿಮ್ಮ ಮೈಕ್ರೋಸಾಫ್ಟ್? ಇನ್ನೊಂದು ಎಪಿಸೋಡ್ ಒಂದು ರೀಲ್ ನೋಡ್ದಂಗ್ ಆಗುತ್ತೆ. ಲವ್ ಮ್ಯಾರೇಜ್ ಬೇಕಾ ಅರೇಂಜ್ ಮ್ಯಾರೇಜ್? ನೆಟ್ಟಗಿರೋದು ಯಾವ್ದಾದ್ರು ಸರ್. ಕಿರಣ್ ರಾಜ್ ಅವ್ರ ಲವ್ ಆಗಿದ್ಯಾ ಅಂತ? ಹಾ, ನನ್ಗೆ ಒಂದೊಂದು ಫ್ಯಾಮಿಲಿ ತರ ಇಟ್ಕೊಳ್ಳೋರು ಬೇಕು ಅಷ್ಟೇ. ಪಿ ಅವರ ಒಂದು ಜೆರಾಕ್ಸ್ ಕಾಪಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಹಾಕೋರು ಬಿಡೋರು ಏನ್ ಬೇಕಾದ್ರು ಹಾಕ್ತಾರೆ. ಸಿನಿಮಾ ಕೈ ಹಿಡಿದಿಲ್ವಾ ಅಂತ ಏನೋ ಹೇಳ್ತಾರಲ್ಲ, ಕೈ ಸುಟ್ಕೊಂಡ ಅಂತ, ಬೂದಿ ಆಗೋ ತನಕನೂ ಮಾಡ್ತೀವಿ. ಥಿಯೇಟರ್ಗೆ ಕರ್ಕೊಂಡ್ ಬರಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಸೆಟ್ ಆಗಿತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟಲ್ ಬರ್ತಾರೆ, ಥಿಯೇಟರ್ಗೆ ಯಾಕೆ ಬರ್ತಾರೆ? ಕಮೆಂಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹುಡುಕೋ ಹೊಡೆಯಲ್ಲ ಅನ್ಸೋದು. ಯಾರಿಗಾದ್ರೂ ಹೊಡೆದಿದ್ದಾರೆ? ಒಂದಿಬ್ರಿಗೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಮ್ ಪಾಡಿಗೆ ನಾವು ಕೆಲಸ ಮಾಡೋಣ, ಪಕ್ಕಕ್ಕೂ ನಿಲ್ಸ್ಕೊಂಡ್ರೆ ನೆಕ್ಕಕ್ಕೂ ರೆಡಿ ಆಗ್ಬೇಕು. ಅದೇನ್ರಿ ಬೇಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.